ಅತ್ತಿಯರ ನಾನ್ರಿ ಮಾತಾಡೋದು. ಓ ಹಾಂ ಹಾಂ ಹೇಳಪ್ಪ. ಹೇಳಪ್ಪ ಫೋನ್ ಹಚ್ಚಿದೇನ ಬರಾತಿಯಾ? ಇಲ್ರಿ ಅತ್ತಿಯರ ಬರಾತಿಲ್ರಿ. ನಂಗೆ ಡಾಕ್ಟರ್ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೇಳ್ಯಾರ ಈಗ. ಅದಕ್ಕೆ ಫೋನ್ ಹಚ್ಚಾರ ಮಾತಾಡೋಣ ಅಂತೇಳಿ ಫೋನ್ ಹಚ್ಚಿದೆ. ಅದಾಳನ್ರಿ ಸುಂದ್ರಿ ಮನ್ಯಾಗ? ಅದಾಳಪ್ಪ ಅದಾಳ. ತಡಿ ಫೋನ್ ಕೊಡ್ತೇನೆ. ಅಲ್ಲ ಕಾಲು ಭಾಳ ನೋವು ಐತೆನ. ಯಾವ್ದಾರ ಕಾರ್ಗಿರ ಮಾಡ್ಕೊಂಡು ನೀನೇ ಬಂದಿದ್ರೆ ಒಂದು ಸ್ವಲ್ಪ ಚಲೋ ಆಕ್ಕಿತ್ತಪ್ಪ. ಈ ಫೋನ್ಯಾಗ ಏನಂತಾಳ ಏನಾಕಿ. ಅಲ್ಲ ಹಿಂಗೆ ಮಾಡು, ಹೆಂಗಿದ್ರು ಈಗ ಆಕಿ ಬಂದರೂ ಉಪಯೋಗಿಲ್ಲ, ಯಾಕಂದ್ರೆ ಹೊಟ್ಟಿಲ್ಲದಾಳ ತುಂಬ. ಈಗ ಬಸರು ಬಾಣೆತನ ಎಲ್ಲ ಇಲ್ಲೇ ಮುಗಿಸಿ ಒಂದು 6 ತಿಂಗಳ ಮಟ್ಟ ನಿನ್ನ ಕಾಲು ನೆಟ್ಗಕ್ಕವು. ನೀನೇ ಬಂದು ಬೈಕ್ನ್ಯಾಗ ಮಾತಾಡಿಸಿ ಆಕಿನ ಬೇಕಾರೆ ಕರ್ಕೊಂಡು ಹೋಗಿಬಿಡು. ಏನಂತಿ ಖುಷಿನ ಆಕಿನ ಇಬ್ಬರು. ಹಾಂ 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 ಆಯ್ತು ರೀ ಅತ್ತಿಯರ. ಈಗ ಸರಿಯಕ್ಕೆ ಮಾತಾಡ್ತೀನಿ. ಫೋನಾರ ಕೊಡ್ರಿ ಆಕಿಗೆ. ಯಾರ ಜೊತೆ ಮಾತಾಡಕತ್ತಾಳಕಿ ನಮ್ಮವ್ವ? ಕಡಿಮೆ ಮನೆಯಿಂದ ಏನಾರ ಫೋನ್ಗೇನು ಬಂದತ್ತ? ಏ ತೋರ ನಿನ್ನ ಗಂಡ ಫೋನ್ ಹಚ್ಚಾನ? ಯಾ ಗಂಡ? ಯಾರಿಗೆ? ನಿನಗೆ ಯಾರ ಫೋನ್ ರಿಸೀವ್ ಮಾಡಿ ಮಾತಾಡಂದ್ರವ? ಎದಕ್ಕೆ ಹಿಂಗೆ ಕಾಡಾತೀವಿ? ಯವ್ವ ನಾ ಎಲ್ಲಾರ ಹೋಗ್ಲೇನೆ ಹೇಳತ್ತಾಗ. ಏನಪ್ಪ ಆ ಪಿಕರ್ ಇಟ್ಟನಿ, ನೀ ಮಾತಾಡೋದಕ್ಕೆ ಕೇಳ್ತತಿ. ಮಾತಾಡಪ್ಪ, ನೀ ಮಾತಾಡ. ನೀನ ಮಾತಾಡ್ಕೊ, ನಾ ಹೊಕ್ಕನ್. ತೋ ನಿಂದ್ರ ಹುಡುಗಿ. ನನ್ನ ಮ್ಯಾಗ ಆಣಿ. ಈಗ ನಿಂದಿರ್ಲಿಲ್ಲ ಯಾರು ಮಾತಾಡ್ಲಿಲ್ಲ ಅಂತಂದ್ರೆ ನಿನ್ನ ಮತ್ತೆ ಈಗ ಹೇಳಕತ್ತೀನಿ. ಹಲೋ ಸುಂದ್ರಿ, ನಾನು ತಪ್ಪಾಗೈತಿ. ಬಂದ್ಬಿಡು, ವಾಪಸ್ ಜೀವನ ಮಾಡೋನು. ನನಗೆ ಅಲ್ಲಿ ಬಂದು ಕರ್ಕೊಂಬರೋ ಪರಿಸ್ಥಿತಿ ಆಗಿಲ್ಲ. ಇಲ್ಲಾಂದ್ರೆ ನಾನು ಬರ್ತಿದ್ದೆ, ನಿನ್ನ ಕಾಲು ಹಿಡ್ದಾದ್ರೂ ಬೇಡ್ಕೊತಿದ್ದೆ. ನನಗೆ ನಿನ್ನ ಜಗಳ ಮಾಡಿ ನಿನ್ನ ದೂರ ಮಾಡಿಂದ ನನಗೆ ಅರಿವಾಗೈತಿ ನಾ ಏನು ತಪ್ಪು ಮಾಡಾಕತ್ತೇನೆ ಅಂತೇಳಿ. ನಿನ್ನ ಕಾಲು ಬೀಳ್ತೇನೆ, ಆಗಿದ್ದಾತು. ಈಗ ಇದನ್ನ ಮನಸ್ಸಿನಾಗ ಇಟ್ಕೊಂಡು ಕುಂದ್ರಬೇಡ. ಬಾ ವಾಪಸ್ ಒಳ್ಳೆ ಜೀವನ ಮಾಡೋನು. ಇನ್ನು ನಿನಗೇನು ಅನ್ನೋದಿಲ್ಲ. ನಿನಗೆ ಒಂದು ಬ್ರನ್ನ ಅಕ್ಷರ ತೆಗಿಯಂಗಿಲ್ಲ. ನಿನ್ಗೆ ಯಾವತ್ತೂ ನಾ ಇನ್ನು ಮ್ಯಾಗ ಏನು ನೋವಾಗುವಂಗೆ ಮಾತಾಡೋದಿಲ್ಲ. ನಮ್ಗೆ ಹುಟ್ಟು ಕೂಸು ನಾನು ನೀನು ಜೀವನ ಮಾಡ್ಕೊಂಡು ಹೋಗುನ್ ಚಂದಾಗಿ. ನಮ್ಮ ಓನ್ ಮಾತಿನ ಯಾವತ್ತೂ ನಾ ಕೇಳೋದಿಲ್ಲ. ನನ್ನ ತಪ್ಪಾಗೈತಿ. ನನ್ನ ಮನ್ಯಾಗ ರಾಣಿಗತಿ ಇರ್ಬಾ. ನನ್ನ ತಪ್ಪಾಗೈತಿ. ಇನ್ನೇ ಹೆಂಗೆ ಕೇಳ್ಕೊಲ್ಲಿ ನಾನು? ಏನು ಇದಕ್ಕಿದ್ದಂಗ ಜ್ಞಾನೋದಯ ಆಗ್ಬಿಟ್ಟತಿ? ಅದ ಕೆಟ್ಟ ಮ್ಯಾಗ ಬುದ್ಧಿ ಬಂತಂತೇಳಿ ನೀನು ದೂರ ಮಾಡ್ಕೊಂಡಿತ್ತಾಗ ಬಂದ್ಮೇಲೆ ನನಗೆ ಅನುಭವ ಆತು. ಇಲ್ಲ ಬಂಗಾರ ನಂಗಿದ್ದು ಹೆಂತಿನ ದೂರ ಮಾಡ್ಕೊಂಡ್ಬಿಟ್ನಲ್ಲ ಅಂತೇಳಿ. ಈಗ ನೀ ಏನಂದ್ರು ನಾನು ಅನಿಸ್ಕೊಂತೀನಿ, ನೀ ಏನು ಬೇದ್ರು ನಾ ಬೇಯಿಸ್ಕೊಂತೀನಿ. ನಾ ಏನು ಹೊಳ್ಳೆ ಅನ್ನೋದಿಲ್ಲ. ಏನು ಇದಕ್ಕೆ ಇನ್ನೇನು ಹೇಳ್ಬೇಕಂತ ನಂಗೆ ತಿಳಿವಲ್ದಾಗೈತಿ. ನೋಡು ನಿನ್ನಿಷ್ಟ. ಕರೆನಾ ನನಗೆ ಭಾಳ ಅಂದ್ರೆ ಭಾಳ ಮನ್ಸಿಗೆ ದುಃಖ ಆಗೈತಿ. ನನ್ನಿಂದ ತಪ್ಪಾಗೈತಿ. ಈಗ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಡ. ಇನ್ನು ಕಾಲು ಬೇಕಾದ್ರೆ ಬೀಳ್ತೇನಂತ. ಏನ ಬಂದ್ಬಿಡ ಈಗಿನ. ಬಾ ನನ್ನ ಮನೆ ಹಿರೇತನ ಪೂರ ನಿಂದ ಇನ್ಮ್ಯಾಗ. ಆ ಹುಟ್ಟು ಖುಷಿನ ನೋಡ್ಕೊಂಡು ನಾನು ಹೆಂಡತಿ ಜೋಡಿ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟ ನನ್ನ ಆಸೆ, ಮತ್ತೇನೂ ಇಲ್ಲ. ನೋಡು ಹಿಂಗೆ ಇರಾಕ ನಾಳೆ ಆ ಖುಷಿ ನಾನು ತಕ್ಕತ್ಪ. ಒಲ್ಲೆನ್ ಬೇಡ ಬಾರ ಈಕಿನ. ಈಗ ನಾ ಬರೋ ಪರಿಸ್ಥಿತಿಯಾಗಿಲ್ಲ, ನಿಮ್ಗೆ ಗೊತ್ತೈತಿ. ನಾನು ಹೊಟ್ಟಿಲದೀನಿ. ಏನು ಈಗ ಆತಿಗೆ 9ರಾಗ ಬಿದ್ದತ್ತಿ, ನಾನು ಹಡಿದ್ರಾಗದೀನಿ. ಈಗ ನಾನು ಡೆಲಿವರಿ ಆದಮೇಲೆ ಕೂಸು ಒಂದು 6 ತಿಂಗಳದ್ದಾಗಲಿ, ಅವಾಗೂ ನಿಮ್ದು ಆ ತಾಯಿ ಮಗಂದು ಬುದ್ಧಿ ಹಿಂಗೆ ಇದ್ದು ನೀವಿಬ್ರು ಹಿಂಗೆ ನೆಟ್ಟಗದಿರಿ ಅಂತ ನನಗೆ ಅನ್ನಿಸ್ಬೇಕು. ಅವಾಗ ನೀವೇ ಬರ್ರಿ, ಅಲ್ಲಿ ಮಟ್ಟ ಡಾಕ್ಟರ್ ನಿಮ್ಗೆ ರೆಸ್ಟ್ ತೊಗೊಳಕ್ಕೆ ಹೇಳಿದ್ರಲ್ಲ, ಎಲ್ಲ ಮುಗಿದಿರ್ತೈತಿ, ಬಂದು ಕರ್ಕೊಂಡು ಹೋಗ್ರಿ. ಏನು ನೋಡೋಣ. ಅಲ್ಲಿ ಮಟನೂ ನಿಮ್ಮ ಬುದ್ಧಿ ಹಿಂಗೆ ಇರ್ತೈತಿ. ಏನು ಅಷ್ಟರೊಳಗೆ ಮತ್ತೆ ಏನಾರ ಸಗಣಿ ತಿನ್ನಕ್ಕೆ ಚೇಂಜ್ ಆಕತ್ತೆ ಗೊತ್ತಾಗಬೇಕಲ್ಲ ನನಗೆ. ಮತ್ತೆ ಅಲ್ಲಿಗೆ ಬರೋದು ಇಲ್ಲಿಗಿರೋದು, ಅಲ್ಲಿಗೆ ಬರೋದು ಇಲ್ಲಿರೋದು ನನಗೆ ಇದು ಆಗೋದಿಲ್ಲ. ಒಂದೇದ ನಾ ಈ ಹೊತ್ತಿನಾಗ ತಾಯಿ ಮನ್ಯಾಗ ಇರ್ಬೇಕು. ನಿಮ್ಗೆ ಗೊತ್ತೈತಿ. ಬಾಣೆತನ ಮುಗಿಸ್ಕೊಂಡು ನಾ ಮುಗಿಸ್ಕೊಳ್ಳೋ ಮಟನೂ ಒಂದು 6 ತಿಂಗಳ ಮಟ್ಟ ನಿಮ್ಮ ಬುದ್ಧಿ ಹಿಂಗೆ ಇರ್ಬೇಕಲ್ಲ, ಅದನ್ನು ನಾನು ನೋಡ್ಬೇಕು. ಅಲ್ಲ 6 ತಿಂಗಳು ಬಾಣೆತನ ಮುಗಿದ್ಮೇಲೆ ಹಂಗಾರೆ ಬರ್ತೀಯೇನೋ? ನೋಡೋಣ. ಈಗ ಏನು ಮಾತಾಡಕತ್ತಿರಲ್ಲ ಇದ ಮಾತಾ ಅವಾಗ ಇರ್ತತೆ ಏನು ಅಂತೇಳಿ ನೋಡುನು. ಏನು ಅವಾಗೇನು ನೀವೇನು ನನಗೇನು ಕಡಿಮೆ ತ್ರಾಸ ಕೊಟ್ಟಿಲ್ಲ. ತಾಯಿ ಮಗ ಇಬ್ರು ಸೇರಿ ಎಷ್ಟಾಕತ್ತೆ ಅಷ್ಟು ಚುಚ್ಚಿ ಮಾತಾಡಿ ಹಿಂಸೆ ಕೊಟ್ಟು ನನಗೆ ಹುಟ್ಟಿದ್ ಬೆಳೆದಿದ್ದು ಕೂಡ ನೆನಪು ಮಾಡಿ ಅಲ್ಲಿಂದ ಬಿಟ್ಕೊಟ್ಟು ನಾ ಇಲ್ಲಿಗೆ ಬಂದಿದ್ದೆ. ಈಗ ಇದ ಬುದ್ಧಿನ ಇರ್ತತೆ ಇಲ್ಲ ನಾನು ನೋಡ್ಬೇಕಲ್ಲ. ಹಾಂ ಸರಿ. ನಾನು ಹಂಗಾರೆ ನಾನು ಅದೇ ರೀತಿ ಇದ್ದೆ ಅಂದ್ರೆ ಬರ್ತೀಯ ಹಂಗಾರೆ ನೀನು? ಹೇಳು. ಆಯ್ತು ಇದೇ ನೀವು ಒಳ್ಳೆ ರೀತಿ ಒಳಗೆ ನಿಮ್ಮ ತಪ್ಪು ನಿಮ್ಗೆ ಅರಿವಾಗಿ ಅವಾಗೂ ಚಂದಾಗಿ ಮಾತಾಡಿ ನಾನು ಕರ್ಕೊಂಡು ಹೋಗ್ತೇನೆ ಅನ್ನೋದಾದ್ರೆ ಸರಿ, ಅದಕ್ಕೇನಿಲ್ಲ. ಏನು ಅಷ್ಟರೊಳಗೆ ಮತ್ತೇನಾರು ಬದಲಿ ಆದ್ರೆ ಮುಗೀತು. ಈಗ ಇಡ್ರಿ ಫೋನು. ಹೊಳ್ಳ ಬಳ್ಳ ತಾಯಿ ಮಗ ಫೋನ್ ಹಚ್ಚಿ ಕಿರಿಕಿರಿ ಮಾಡಬೇಡ್ರಿ. ನನಗೆ ಹೇಳಕತ್ತೇನೆ ಕೇಳ್ರಿ. ಆತಾತು, ನಾ ಕಿರಿಕಿರಿ ಮಾಡೋದಿಲ್ಲ. ಸರಿ. ಅಲ್ಲ ಡಾಕ್ಟ್ರು ಕಾಲು ಮೊದ್ಲಿನಂಗೆ ಅಡ್ಡಾಡಕ್ಕೆ ಫಾಸ್ಟ್ ಬರೋದಿಲ್ಲ ಅಂತ ಹೇಳ್ಯಾರ. ನನಗೆ ಆತು, ಬರ್ತೀನಿ. ಇಲ್ಲತ್ತಂದ್ರೆ ನಮ್ಮ ಅವ್ವನ ಕಳಿಸ್ಲ್ಯಾ? ಎದ್ರ ಸಂಬಂಧ? ಡಾಕ್ಟ್ರ್ ಅಡ್ಡಾಡಕ್ಕೆ ಬರೋದಿಲ್ಲ ಅಂತ ಹೇಳ್ಯಾರ? ಏನಪ್ಪ ನಿಮ್ಮ ಮಾತ ನನಗೆ ಅರ್ಥ ಆಗೋಲ್ತು. ಅಂಥದ್ದು ಏನದು ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಆಗಿರೋದು? ಹಾಂ, ಅದು ಕಾಲಿಗೆ ಭಾರಿ ಹೊಡ್ತಾನೆ ಬಿದ್ದತಿ. ಅದಕ್ಕೆ ನೀನು ಕಣ್ಣೀರು ಹಾಕ್ಸಿದ್ದ ಇದು ಕರ್ಮ ಅಂತ ನನಗೆ ಅನ್ನಿಸ್ತಾ ಐತಿ. ಅದ್ರ ಸಂಬಂಧ ಭಾರಿ ಹೊಡ್ತಾನೆ ಬಿದ್ದತಿ. ಹೌದಾ? ಅಲ್ಲ 6 ತಿಂಗಳು ಬಿಟ್ಟು ಬರ್ರಿ ಅಂದೆ ನಾನು. 6 ತಿಂಗಳಾದರೂ ನಿಮ್ಮ ಕಾಲು ಆರಾಮಾಗೋದಿಲ್ಲ? ಆರಾಮಾಕತಿ. ಒಂದು 4-5 ತಿಂಗಳು ಅಷ್ಟೇ ಹೇಳಿರೋದು ಅವರು ರೆಸ್ಟ್. ಅಂದರೆ ಭಾರಿ ಒಂಥರ ನೋವಾಗ್ಬಿಟ್ಟವು ಕಾಲು. ಅಷ್ಟರೊಳಗೆ ಆರಾಮ ಆಗಲಿಲ್ಲ ಅಂದ್ರೆ ಅಂತ ಹೇಳಿದ್ದಷ್ಟೇ ನಾನು. ನೋಡನ್
ನೀವಾಗೇ ಬಂದು ನನ್ನ ಕರ್ಕೊಂಡು ಹೋಗೋ ಮಟ್ಟ ನಾ ಕಾಲಿಡಲ್ಲ. ಹೆಂಗೆ ನೀವು ಅವತ್ತು ಬಂದಿಲ್ಲ ನನ್ನ ಹೊಟ್ಟೆಗಿರೋ ಕುಸ್ ನಂದಂತ ಏನು ಗ್ಯಾರಂಟಿ ಹಂಗೆ ಹಿಂಗೆ ಅಂತೇಳಿ ನನಗೆ ಅವಮಾನ ಆಗಂಗೆ ನನ್ನ ಮನ್ಸಿಗೆ ನೋವು ಆಗಂಗೆ ಬಾಯಿಗೆ ಬಂದಾಗ ಮಾತಾಡಿರಲ್ಲ. ನೀವೇ ಬಂದು ನೀವೇ ಸ್ವತಃ ನಿನ್ನ ಮನೆ ಒಳಗೆ ಕರ್ಕೊಂಡು ಹೋಗ್ಬೇಕು, ಅವಾಗ ನಾ ಕಾಲಿಡೋದು. ಬೇಕಾದಾಗ್ಲಿ ಅದು, ಏನು ಬೇಕಾದಾಗಲಿ ಅಷ್ಟೇ. ಕಟ್ ಮಾಡವ ಫೋನ್, ಮಾಡಕ್ಕೆ ಬೇಕಾದಷ್ಟು ಕೆಲಸ ಅದಾವ. ಹೋದ್ಲಪ್ಪ ಆಕಿ. ಅದೇ ಬರ್ತೀನಿ ಅಂತ ಒಪ್ಕೊಂಡಾಳಲ್ಲ. ನೀನು ಕಾಲು ಆರಾಮಾಗಿಂದ ಅಲ್ಲಿ ಮಟ್ಟ ಹಾಕಿ ಬಾಣೆತನ ಮುಗಿತೈತಿ, ಬಂದು ನೀನು ಕರ್ಕೊಂಡು ಹೋಗಪ್ಪ. ಇಡ್ತೇನೆ. ಹಾಂ ಆತ್ರಿ ತೀರ. ಅಬ್ಬಾ ಹೊಕ್ಕೇನಿ ಅಂತಾರ ಒಪ್ಕೊಂಡ್ಲಲ್ಲ. ಆಗಲಿ, ಏನ ಗಂಡ ಎಂತಿ ಜಗಳ ಮುಗಿತೈತಿ. ಇಷ್ಟು ಪರಿ ಬೇಡ್ಕೊಳಕತ್ತಾನ, ಇಷ್ಟು ತಪ್ಪ ತನ್ನಕತ್ತಾನ, ಇನ್ನೇನೆಲ್ಲ ಸೊಕ್ಕ ಮುರ್ದೈತಿ ಮತ್ತಿನ್ನೇನು. ದೇವ್ರೇ ನನ್ನ ಮಗಳನ್ನ ಕಾಪಾಡಪ್ಪ. ರೀ ಏನ್ಲೇ ಬಾಗಲ್ಲ ನಿಂತನಿ, ಎಲ್ಲಿ ಹೋಗಿಲ್ಲ? ಆಯ್ತು, ಬಾಗಲಾಗ ಇರ್ರಿ, ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಏನ ಅಂಗಡಿ ಹೋಗೋದು ಬೇಡ, ಅಂಗಡಿ ತೆಗಿಯೋದು ಬೇಡ. ಯಾವ್ದು ನಾನು ನಿಮ್ಮನ್ನ ಕೇಳ್ಬೇಕು ಅಂದೆ. ಒಂದು ವಾರದಿಂದನೇ ಎಷ್ಟು ವ್ಯಾಪಾರ ಆಗೈತಿ, ಏನಾಯ್ತು ಎತ್ತು ₹1 ಕೊಟ್ಟಿಲ್ಲಲ್ರಿ? ಏನು ಏನು ನಿಮ್ಮ ಲೆಕ್ಕನ ಅರ್ಥ ಆಗ್ವಲ್ತಪ್ಪ. ಅದ ಕೊಡ್ತೈತಪ್ಪ, ಕೊಡ್ಲಾರ್ದಂಗೆ ಇರ್ತತನ. ₹1 ಕೊಟ್ಟಿಲ್ಲ ಅಂತ. ₹1 ಎಷ್ಟು ಲೆಕ್ಕ ಮಾಡಿ, ಲೆಕ್ಕ ಎಲ್ಲ ಬರ್ದಿಟ್ಟೇನಿ. ಇಡ್ತೀರಿ ಬರ್ದಿಡಾಕೇನಪ್ಪ, ಬರ್ದಿಡ್ತೀರಿ. ಆದ್ರೆ ರೊಕ್ಕ ಕೈಗೆ ಬಂದಿಲ್ಲಲ್ಲ. ನೋಡ್ದೆ ಹಿಂಗೆ ಮಾತಾಡ್ತೀನಿ ನೀನು. ನಾನು ಅಂದ್ರೆ ಏನು ವ್ಯಾಪಾರ ಮಾಡಿ ರೊಕ್ಕ ಹಾಳು ಮಾಡಕತ್ತೀನಿ ಅಂತ ಹೇಳಕತ್ತೀಯ ಹೆಂಗೆ ನೀನು? ವ್ಯಾಪಾರ ಮಾಡಿ ರೊಕ್ಕ ಹಾಳು ಮಾಡೋದಲ್ಲ, ರೊಕ್ಕದ ಲೆಕ್ಕ ಕೊಡ್ರಿ. ಹಂಗೆ ಸುಮ್ಮನೆ ಇದ್ದು ಬಿಡ್ತೀರಿ ನೀವು. ಇಲ್ಲ ಅಂಗಡಿಗೆ ಹೋಗ್ಕೊಬೇಡ್ರಿ, ನಾನೇ ಹೋಗ್ತೀನಿ. ಅಲ್ಲೇ ಗಿಡ್ಮುಳಿ, ಈಗ ಯಾರ ಒಂದು ಏನಾರ ಎತ್ತರ ಸಾಮಾನ ಕೇಳ್ತಾರ, ನೀ ಜಿಕ್ಕೊಂತ ಅದನ್ನ ತಕ್ಕೊಡಕ್ ಬರ್ಲಿಲ್ಲ ಅಂದ್ರೆ ವ್ಯಾಪಾರ ಹಾಳಕತ್ತಿಲ್ಲ ಅಲ್ಲಿ. ಇಂಥವೆಲ್ಲ ಹೇಳ್ಬೇಡ. ನಾನು ಕುರ್ಚಿ ಹಾಕೊಂಡಾದ್ರೂ ಹತ್ತಿ ತೆಗೆದು ಕೊಡ್ತೀನಿ. ಏನು ಅಂಗಡಿಯಾಗ ಒಂದು ಕುರ್ಚಿನೇ ಇಲ್ಲ ಅಲ್ಲಿ. ಈಗ ಆತ ಕೊಡ್ತೀರಾ ಕೊಡೋದಲ್ಲ? ನಿಂಗೆ ಲೆಕ್ಕ ಪಕ್ಕ ಕೇಳಿದ್ರೆ ನಂಗೆ ತಲೆ ಹಾಪಕತ್ ನೋಡಿ. ನಾ ಹೇಳಕತ್ತೇನೆ, ನಾ ಎಲ್ಲ ರೊಕ್ಕ ಕುಡ್ಸಿಟ್ಟನ್ ಸುಮ್ಮನೆ. ಹಲೋ, ಯಾರ್ಲೇ ಅದ? ಸ್ಪೀಕರ್ ಈಗ. ಹಲೋ ಹಲೋ, ಮೇಡಮ್ ಶಾಂತಕ್ಕ ಅವ್ರಾ? ಹೌದು, ನೀವ್ಯಾರು? ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದೀವಿ ಮೇಡಮ್. ಬ್ಯಾಂಕಿಂದನಾ? ಹಾಂ ಹೌದ್ರಿ ಮೇಡಮ್. ಹಾಂ ಹೇಳ್ರಿ. ರೀಸೆಂಟ್ ಆಗಿ ಏನಾದರೂ ಪರ್ಚೇಸ್ ಮಾಡಿದ್ರಾ ಮೇಡಮ್ ನೀವು? ಪರ್ಚೇಸ್ ಅಂದ್ರ ನಮ್ಮ ಮಗಳ ಮದುವೆಗೆ ಒಂದು ಸಾಮಾನ, ಸೀರೆ ಅವು ಇವು ತಗೊಂಡಿದ್ವಿ. ಇವರ್ ಲಕ್ಕಿ ಮೇಡಮ್, ನಿಮ್ಗೆ ಲಕ್ಕಿ ಕೂಪನ್ ನಲ್ಲಿ ₹5,00,000 ಬಹುಮಾನ ಬಂದೈತಿ. ಆ ದುಡ್ಡು ಬಂದಿದೆ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕೀಗ. 5 ಲಕ್ಷನಾ? ಹಾಕ್ರಿ ನನ್ನ ಅಕೌಂಟಿಗೆ ಹಾಕ್ರಿ. ಎಷ್ಟು ರೊಕ್ಕ ಹಾಕಿದ್ರು ಹಿಡಿತೈತದ, ಹಾಕ್ರಿ. ನಿನ್ನ ಅಕೌಂಟ್ ಫುಲ್ ಆಗೈತೆ, ನನ್ನ ಅಕೌಂಟಿಗೆ ಹಾಕಿಸ್ಲೇ. ಈ ಸುಮ್ನಿರಿ, ನಿಮ್ಮ ಅಕೌಂಟಿಗೆ ಹಾಕ್ಸೋದು ಒಂದೇ, ಸೀದಾ ಬಾರ್ನ ಅಂಗಡಿಗೆ ಹಾಕ್ಸೋದು ಒಂದೇ. ಸುಮ್ನಿರಿ. ಹಲೋ ಮೇಡಮ್. ಹೇಳ್ರಿ, ನನ್ನ ಅಕೌಂಟಿಗೆ ಹಾಕ್ರಿ ನೀವು. ಸರಿ ಮೇಡಮ್, ಹಾಕಿಸ್ತೀವಿ. ಮೇಡಮ್, ನೀವು ಈಗ ಸದ್ಯಕ್ಕೆ ಒಂದು OTP ಕಳಿಸ್ತೀನಿ ನಿಮ್ಮ ಫೋನಿಗೆ, ಅದನ್ನ ಹೇಳ್ರಿ. ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಂಬರು, ಆಮೇಲೆ OTP, ಆಧಾರ್ ಕಾರ್ಡ್ ನಂಬರ್ ಅದು ಹೇಳಿ. ಇಷ್ಟೆಲ್ಲ ಹೇಳ್ಬೇಕಾ? ಸರಿ ರೀ, ಹೋಗ್ರಿ ಪಟ್ಟಣ ಬ್ಯಾಂಕ್ ಪಾಸ್ಬುಕ್, ನಂದು ಆಧಾರ್ ಕಾರ್ಡ್ ಅದ ತರ ಹೋಗ್ರಿ. ಪಟ್ಟಣಿಗೆ ಹೇಳೋಣ, ₹5,00,000 ಬರ್ತೈತಿ. ಅಯ್ಯೋ ಅಕ್ಕ, ಇದು ಯಾವ್ದ ಮೋಸ. ಫೋನ್ ಇಡು ಮೊದಲ. ಹೌದೌದ್ಲೇ. ಆ ನಮ್ನಿ ಮೈಕ್ನ್ಯಾಗ ಒದರ್ಕೊಂತೋಗ್ಯಾರ, ಹಂಗೆಲ್ಲ OTP ಗಿಟಿಪಿ ಎಲ್ಲ ಹೇಳ್ಬಾರ್ದು ಅಂತೇಳಿ. ನೋಡಪ್ಪ, ಇದೆಲ್ಲ ಹೇಳಕ್ ಆಗಲ್ಲಂತೆ. ಹಂಗೆ ರೊಕ್ಕ ಹಾಕು. ಹಂಗೆ ಹಾಕಕ್ ಬರಲ್ಲ ಮೇಡಮ್. ಆತಾತ್, ನಾವ್ ಏನಿದ್ ಬ್ಯಾಂಕಿಗೆ ಬಂದು ಬಗೆಹರಿಸ್ಕೊಂತೀವಿ ತಗೋ. ನಾವು ಬ್ಯಾಂಕಿಗೆ ಬರ್ತೀವಿ ತೋರಪ್ಪ. ಅಲ್ಲ ಮೇಡಮ್, ಈಗ ಹೇಳ್ರಿ. ಇಡಪ್ಪ, ನೀವೆಲ್ಲ ನಮ್ಗೆ ನಂಬಿಕೆ ಇಲ್ಲ. ನಮ್ಮ ಮನೆಯವ್ರು ಹೇಳಕತ್ತಾರ ಇದೇನ ಬೋರ್ಡ್ ಅಂತೆ. ಬೋರ್ಡ್ ಅಲ್ಲಿ ಉಂಬುಶೇನಿ ಪ್ರಾಡು. ಪರಡಂತೆ. ಯಾವ ಬ್ಯಾಂಕ್ನವರು ಫೋನ್ ಮಾಡೋದಿಲ್ಲ, ಎಲ್ಲ ಸುಳ್ಳು ಜಾಡ್ಸವ್ರಿಗೆ. ಅಲ್ಲ, ಅಲ್ಲಿ ಕಟ್ಬೇಡಿ. ಚಂದ ದುಡ್ಡು ತಿನ್ನಕ್ ಆಗದಲ್ಲ ನಿಮ್ಗೆ. ನಮ್ಮಂತರ ದುಡ್ಡು ತಿನ್ನೋ ರೊಕ್ಕ ಬ್ಯಾಂಕ್ನಾಗ ಆಟ ಪಾಠ ಇಟ್ಕೊಂಡಿರ್ತೀವಿ. ಅದಕ್ಕೂ ಫೋನ್ ಹಚ್ಚಿ OTP ಹೇಳು, ಫೋನ್ ನಂಬರ್ ಹೇಳು, ರೇಷನ್ ಕಾರ್ಡ್ ನಂಬರ್ ಹೇಳು ಅಂತ ನಾಟಕ ಮಾಡಿ ಆ ರೊಕ್ಕ ದೋಚ್ಕೊಂಡ್ ತಿಂತೀರೇನು? ಇನ್ನೊಬ್ರು ಹೊಟ್ಟಿ ಮೇಲೆ ಹೊಡೆದ್ರೆ ಉದ್ದಾರ ಆದಿರೇ ನೀವು? ಎಳೆ ಜನ್ಮಕ್ಕೂ ಉದ್ದಾರ ಆಗೋದಿಲ್ಲ, ಸತ್ಯನಾಶನ ಆಗದ್ ನೀವು. ಕದ್ದು ತಿಂದ್ರೆ ರೊಕ್ಕನ, ದುಡ್ಡು ತಿನ್ರೆ ಬಡೆ ಬಿಡ್ರೆ, ದುಡ್ಡು ತಿನ್ರಿ. ನನಗೆ ಅದಕ್ಕೆ ಫೋನ್ ಹಚ್ಚಿ ಅಮ್ಮಲ್ಲ, ಇನ್ನೇನಾರ ಫೋನ್ ಹಚ್ಚಿದ್ರೆ ಬೂಟ್ ತಗೊಂಡು ಅಲ್ಲಿಗೆ ಬರ್ತೇನೆ ಮತ್ತೆ. ಹಲೋ, ಫೋನ್ ಇಟ್ಟ ನೋಡ್ರಿ ಹೆಂಗ್ ಜಾಡ್ಸಿದೆ ನಾನು. ಏನ್ ಜಾಡಿಸ್ತಿ? ಈಗ ನಾವ್ ಹೇಳಿಲ್ಲ ಅಂದ್ರೆ ಎಲ್ಲ ಬಂದ್ ಹೇಳಿ, ಆಧಾರ್ ಕಾರ್ಡ್ ನಂಬರು, ಇದು ಬ್ಯಾಂಕಿನ ಪಾಸ್ಬುಕ್ ನಂಬರ್ ಎಲ್ಲ ಕುತ್ಕೊಂಡು ಹೇಳ್ಬಿಡ್ತಿದ್ದೀಗ. ಶಿವಲಿಂಗ, ನೀ ಬಂದು ಒಳ್ಳೆ ಕೆಲಸ ಮಾಡಿದಪ್ಪ. ಇಲ್ಲ ಕರೆನ ಹೇಳೇ ಬಿಡ್ತಿದ್ ನೋಡ್ಲಾ ನಾನು. ನಿಮ್ಮ ಮಾವಗ ಇವ್ ಯಾವ ತಿಳಿಯೋದಿಲ್ಲ ನೋಡ್ಲಾ. ಹುಂಬುಶನಿ, OTP ಅಂದ್ಮೇಲೆ ನನಗೂ ಅರ್ಥ ಆತ. ಅಷ್ಟೊತ್ತಿಗೆ ಇವ ಬಾಯ್ಬಿಟ್ಟ, ನಾನು ಹೇಳಿದೆ. ನಂಗೇನು ಅದು ಗೊತ್ತಿಲ್ಲ ಅಂತ ಮಾಡಿ ಏನು? ನಿಮ್ ತಮ್ಗೆ ಅಟ್ಟ ಶಾಣೆ, ಅವನ ಓದೇನ ಬರ್ದಾನ ಗೊತ್ತೈತೆ ಅಂತ ಮಾಡಿ ಏನು? ನನಗೂ ಎಲ್ಲ ಗೊತ್ತೈತೆ. ಸುಮ್ಕುದ್ರಿ, ಮತ್ ನನ್ನ ನಂಬರಿಗೆ ಹಾಕಿಸ್ರಿ, ರೊಕ್ಕ ಅನ್ನಕತ್ತಿದ್ದಿ. ಗೊತ್ತೈತಂತ ನೋಡ್ರಿ. ಪಾಪ ನಮ್ಮ ತಮ್ಮ ನನ್ನ ಅಕೌಂಟ್ನಾಗ ಇರೋದು ₹20,000 ರೊಕ್ಕ ಉಳಿಸಿದ. ಇಲ್ಲ ಅದನ್ನು ದೋಚ್ಕೊಂಡು ಹೋಗಿದ್ರು. 20,000 ಐತೆ? ಮತ್ ಮೊನ್ನೆ ಕೇಳ್ದಾಗ ₹1 ಇಲ್ಲ ಹೊಡೆದ್ ತೆಗದ್ರ ಅಂದಿ. ನೀನ್ ನೋವು ₹20,000 ಇಟ್ಕೊಂಡಿಯ? ಗಾಂಡ್ ಗಿಂಗ್ ಸುಳ್ಳು ಹೇಳ್ತೀಯಲ್ಲ, ನರ್ಕಕ್ಕ ಒಕ್ಕಿ ನೀನು. ನೀವೇನಂದ್ರೆ ಒಂದ್ ₹50 ಇದ್ರು ಕೊಡು ಅಂದ್ರಿ. ನನ್ನ ಅಂತೇಳಿ ಈಗ ₹1 ಚಿಲ್ಲರ್ ಇಲ್ಲ ನನ್ನ ಹತ್ರ ಇಲ್ಲ ಅಂದೆ ನಾನು. ನನ್ನ ಹತ್ರ ಐತೆ, ಬ್ಯಾಂಕ್ನಾಗ ಐತ್ರಿ.
ನಾ ಹೆಂಗ್ ಸುಳ್ಳು ಹೇಳ್ದಂಗಾತ ಕತಿ ನಿಮ್ದೊಂದು. ಅತ್ತೆ ನಾನು ಇದಕ್ಕೆ ಹೋಗ್ಬರ್ತೇನೆ ಏನ ಅಲ್ಲಿ ಹುಡುಗಿಗೆ ನೀರು ಹಾಕ್ಬೇಕ ಹೋಗ್ಬರ್ತೇನೆ. ಆಯ್ತೋಕ ನಾನು ಕೆಲ್ಸಕ್ಕೆ ಲೇಟ್ ಆತ್ ಹೋಗ್ತೀನಿ. ಅಲ್ಲ ನಾನ್ ಮನೆಗೆ ಒಬ್ನ ಇರ್ಬೇಕಾ? ಈಗ ಒಂದ್ ಅರ್ಧ ತಾಸು ಬಾಳ ಅಂದ್ರೆ ಒಂದ್ ತಾಸು ಬರ್ತೇನೆ ಕುಂದ್ರಿ. ಮನೆಗೆ ಹಿರೇ ಮನುಷ್ಯ ಆಗೋದು ಬೇಡ, ಮನೆಗೆ ಮುಂಚೆ ಬಾಗ್ಲಾಗೋದು ಬೇಡ. ಎರಡಕ್ಕೂ ಕಿರಿಕಿರಿ, ಎರಡಕ್ಕೂ ಸುಖ ಇಲ್ಲಪ್ಪ, ಸುಖ ಇಲ್ಲ. ಅತ್ತಿ ಅವು ಅಂತಾಳ ಮಂಜುಳಾ ಅಂತೇಳಿ ಇಡು ಅಂತೇಳಿ ಮಗಾಗಿ ಹುಡುಕ್ಯಾಡಕತ್ತೇವೆ ಹೆಸರು. ಒಂದಿಷ್ಟು ಹೇಳ್ಯಾರ, ಮೈಥಿಲಿ, ಮಧುರ, ಆಮೇಲೆ ಅದದು ಮನ್ವಿತಾ, ಏನೇನೋ ಹೆಸರು ಹೇಳ್ಯಾರ. ಇನ್ನು ಅದನ್ನ ಅನ್ನಕತ್ತಾರ. ನನಗೆ ಯಾವ್ದು ಇಡ್ಬೇಕು ಅಂತೇಳಿ ತಿಳಿವಲ್ತ. ನೀ ಯಾವ್ದಾರ ಹೇಳತ್ತಿ ಹೆಸರು? ಯವ್ವ ಯಾವ್ದಾರ ಇಟ್ಕೋರಿ ಯವ್ವ. ಅಲ್ಲ ನೋಡಿ ನಿಮ್ಮವು ಹೇಳಿದ್ ನಿನ್ ಮನ್ಸಿಗೆ ಬಂದಿಲ್ಲ ಅಂತಿ. ನಾನು ಅಂತವ ಕಲ್ಲವ್ವ, ಮಲ್ಲವ್ವ, ಮಾಲ ಇಂಥವು ಏನಾರ ಹೆಸರು ಹೇಳ್ತೀನಿ. ನಿಂಗೆ ಸೇರ್ತಿರ್ಬೇಕಲ್ಲ. ಈಗ ನೇರ ನೀವು ಎಂತ ತಿಳಿತೈತಂತ ಇಡ್ರಿ ಏನ ಹೆಸರು ಎಂತ ಚಂದ ಹೇಳಿದೆ. ನಮ್ಮ ಅವ್ವನ ಹೆಸರು ಮಂಜುಳಾ ಅಂತೇಳಿ ಮಂಜುಳವ್ವ ಅಂತೇಳಿ ಕರ್ಯಾಕ್ ಬರ್ತೈತಿ. ಎಷ್ಟು ಚಂದ ಮಂಜುಳಾ ಮಂಜುಳಾ ಅಂತ ಕರೀತಾರೆ ಎಲ್ಲರೂ. ಈಡ ಅಂದ್ರೆ ಅದು ನನ್ನ ಸೊಸಿ ಸ್ವಾದಿಗೇಡಿ ಮಾನ್ಸಿ ಅಂತ. ಅದೇನೋ ಮಾನ್ಸಿಕ ಎಲ್ಲ ಮಾನ್ಸಿಕ ಆಗಿತ್ತು. ಹಿಂದಾಗಡೆ ಕರ್ ನನ್ನ ಮೊಮ್ಮಗಳು ಅಂತೇಳಿ ಬೇರೆ ಕಳ್ಸೇನಕಿನ್ನ ಗೊತ್ತನ. ಇದು ಅಂತದ ಹುಡುಕ್ತ ತಡ್ನಾಡಿ. ಅಯ್ಯೋ ಹೋಗ್ಲಿ ಬಿಡ್ರಿ ಅದಕ್ಕೆಮ್ಮ. ಅವ್ರ ಮಕ್ಳಿಗೆ ಅವ್ರು ಎಂತದಾರ ಇಟ್ಕೊಲಿ. ಈಗಿನ ಕಾಲದ ನಾಳೆ ಮಕ್ಳು ಒದರಾಡಕ್ ನಿಂದಿರ್ತಾವ. ನೀ ಅಂತ ಹಳೆ ಹೆಸರಿಟ್ಟಿ ನಂಗೆ ಎಲ್ಲರೂ ಸಾಲ ಕಾಡ್ತಾಕತ್ತಾರ. ಕಮ್ಮನ ಹೆಸರು ಇಡ್ಬೇಕು ಬೇಡ ಅಂತೇಳಿ ಜಗಳ ಮಾಡ್ತಾವ ಈಗಿನ ಹುಡುಗರು ಗೊತ್ತನ. ಅದಕ್ಕೆ ಆಕೆ ಯಾವ್ದು ಇಷ್ಟ ಅವ್ರವ್ರು ಮಾತಾಡ್ಕೊಂಡು ಇಡವಲ್ರ ಹಾಕ್ಬಿಡು. ಏನಾರ ಮಾಡ್ಕೊರಿವ. ನಾವೀಗ ಹಿರಿಯರ್ದು ಮೊಮ್ಮಕ್ಳಿಗೆ ಇರ್ಲಿ ಅಂತೇವೆ. ನೀವು ಬೇಡ ಬೇಡ ಅಂದ್ರೆ ನಾವೇನು ಮಾಡಕ್ಕೆ ಹೋಗ್ಬಿಡು ಹೋಲತ್ತಾಗ. ಮೈಥಿಲಿ ಹೆಸರು ಚಂದ ಐತಲ್ಲ. ಮೈಥಿಲಿ, ಸೊಂಡಿಲಿ, ಮೂಗಿಲಿ ಬರೀ ಇಂಥವ ಹುಡ್ಕದ ಹೆಸರು. ಎಲ್ಲರೂ ಇಲಿ 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 ಅಂತ ಕರ್ಯಾಕತ್ರ ಅಂದ್ರೆ ಆಮ್ಯಾಗ ನೋಡಿ ಗೊತ್ತಾಕತಿ. ಇಲ್ಲಾಂದ್ರೆ ಹಿಂಗಿಡ್ರಿ ಮೇಘನ ಅಂತ ಇಟ್ಬಿಡ್ರಿ. ಅವಾಗ ಯಾರು ಕಾಡ್ಸಕ್ ಸಾಧ್ಯನೇ ಇಲ್ಲ. ಮೇಘ ಅಂತ ಕರೀತಾರ. ಮ್ಯಾಗಿ ಅಂದ್ರ ಅಯ್ಯೋ ಅದಕ್ಕೆ ಕರಿಯರು ಹೆಂಗಾದ್ರು ಆಸೈ ಮಾಡ್ಬೇಕನ್ನೋರು ಮಾಡ್ತಾರ. ಆದ್ರೆ ಹೆಚ್ಚಾನ ಹೆಚ್ಚು ಮ್ಯಾಗಿ ಗೂಗಿ ಅನ್ಕೊಂತ ಕುಂದ್ರಲ್ಲ ಮೇಘ ಅಂತ ಕರೀತಾರ. ನೋಡ್ರಿ ಮೇಘನ ಅಂತ ಚಂದ ಐತಿ. ಬ್ಯಾಡ ಅಂದ್ರೆ ಬೇರೆ ಇಟ್ಕೋರಪ್ಪ. ಮಧುರ ಹೆಸರು ಚಂದ ಐತಲ್ಲ. ಆ ಮಧುರ ಅನ್ನೋದು ಮಾತ್ರ ಇಡ್ಬೇಡ. ನೀನು ಹೇಳಕತ್ತೀನಿ ಕೇಳ. ನಿನಗ ಆ ಮಧುರಿ ಅದಳಲ್ಲಕ್ಕಿ ನಿಮ್ಮ ಅಣ್ಣಗ ಇದು ಮಾಡಿ ಮೋಸ ಮಾಡಿ ಹೋದಕ್ಕಿ ಬಿಡಾಡಿ. ಆಕಿ ಹೆಸರು ಇಟ್ಟಿಗಿಟ್ಟಿ ಹಿಂದಾಗಡೆ ಮತ್ತೆ ನನಗೆ ಈಕಿ ನೋಡ್ದಾಗೆಲ್ಲ ಆ ಬಿಡಾಡಿನ ನೆನ್ಪಕ್ಕಳ. ಅವ ನಿಜ ಹೇಳ, ಆಕಿ ಮೋಸ ಮಾಡಿ ಹೋದ್ಲ ಏನು ಅಣ್ಣ ಮೋಸ ಮಾಡಿ ಬಂದ? ಥಾ ಈಗ ಬಿಡು, ಆಗಿದ್ದ ಆಗಿ ಹೋತ್. ಅದನ್ನೇನು ತಕೊಂಡು ನಿಂತಿ. ಬರೀ ಇಂಥವ ನೀನು. ಬಿಡು ಹೋಲ್ ಬೇರೆ ಯಾವ್ದಾರ ಇಟ್ಕೋ. ಅತ್ತಿ ನೀ ಹೇಳಿದ ಹೆಸರು ಚಂದ ಮೇಘನ. ಅದನ್ನೇ ಇಟ್ಬಿಡಣ. ಅದೇ ಕುಲ್ಲ ಹೇಳು. ನೀ ಹೇಳಿದ್ದು ಇಡೋದಲ್ಲ ಬೇ. ನಾನು ಮತ್ತೆ ಹೇಳಿದ್ದ ಇಡೋದು ಅಂತೇಳಿ ಬಿಡಾಡಿ. ನಾ ಹೇಳಿದ್ದು ಯಾವ್ದು ನಿನ್ನ ಮನ್ಸಿಗೆ ಬಂದತ್ ಕೇಳಿ. ಯಾವಾಗ ನೋಡಿದ್ರು ಕೊಂಟಿನ ತೆಗಿಯೋದು ನೀನು. ಅಯ್ಯೋ ಅದಕ್ಕೆ ಮಗ ಸಿಟ್ಟು ಬಂತಲ್ಲೇ. ಬಂದ್ರು ಬಂತತ್ತಾಗ ಹೇಳತ್ತೀನಿ. ಹೆಸರು ಚಲೋ ಇಲ್ಲ ಮಂಜುಳಾ ಅಂತೇಳಿ ಅದನ್ನ ಇಡೋ ಅಂತ ಗಂಟು ಬಿದ್ದತಿ. ಮಂಜುಳಾ ಈಗ ಯಾರು ಇಡಲ್ ಬಿಡ. ಕರೆನೇ ಹೇಳ್ಬೇಕಂದ್ರೆ ಈಗ ನಾನು ಹಳೆ ಪ್ಯಾಸನ್ನೇ ನೋಡ್. ನಿನ್ನ ಮನಸ್ಸು ನಿನ್ನ ಗಂಡು ಬಂದಿದ್ದು ಮಾತಾಡ್ಕೊರಿ. ಹಂಗೆ ಮಾಡ್ತೀನಿ.